ಫ್ರೆಂಡ್ಸ್ ನೋಡಿ, ನಾನು ಇವತ್ತು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲೊಂದು kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಮಸಾಲೆಗಳನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದು ಯಾವುದ್ಯಾವುದು ಅಂತ ತೋರಿಸ್ತೀನಿ. ಚಿಕನ್ ಗ್ರೇವಿಗೆ ಬೇಕಾಗಿರೋಂಥ ಸಾಮಗ್ರಿಗಳು: ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಗಸಗಸೆನ ಆ್ಯಡ್ ಮಾಡಿದ್ದೀನಿ, ಕೊತ್ತಂಬರಿ ಪುಡಿನ ಆ್ಯಡ್ ಮಾಡಿದ್ದೀನಿ, ಒಂದು ಟೊಮೆಟೊ ಹಾಕಿದ್ದೀನಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು 2 ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ, ಒಂದು ಈರುಳ್ಳಿನ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾನು ರುಬ್ಕೊಳ್ತೀನಿ. ನೋಡಿ, ಅಷ್ಟು ಮಸಾಲೆನ ನಾನು ರುಬ್ಬಿ ಇಟ್ಟಿದ್ದೀನಿ. ಈಗ ನೆಕ್ಸ್ಟು ಇಲ್ಲಿ ನಾನು ಕುಕ್ಕರ್ನೇ ಯೂಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ನಲ್ಲೇ ಸ್ವಲ್ಪ ಬೇಯಿಸ್ತೀನಿ. ಜಾಸ್ತಿನೇ ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನಾನು ಸ್ವಲ್ಪ ಚಿಕನ್ ಅಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬೇಯಿಸ್ತೀನಿ. ಕುಕ್ಕರಲ್ಲಾದ್ರೂ ಅಷ್ಟೇ, ಅಷ್ಟೊಂದೇನು ತುಂಬ ಏನು ಬೇಯಲ್ಲ. ಒಂದು ಮೀಡಿಯಮಲ್ಲಿ ಬೇಯಿಸ್ತೀನಿ. ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ನೆಕ್ಸ್ಟ್ ಈಗ ಬಂದ್ಬಿಟ್ಟು ಚಿಕನನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ತೊಳೆದಿಟ್ಟಿರೋಂಥ ಚಿಕನನ್ನು ಹಾಕ್ತಾಯಿದ್ದೀನಿ. ಆ ಚಿಕನ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಚಿಟಿಕೆ ಅಷ್ಟು ಅರಿಶಿನ ಪುಡಿನ ಹಾಕಿದ್ದೀನಿ. ಸ್ವಲ್ಪ ಚಿಕನ್ ಬೇಯೋ ತನಕ ವೆಯ್ಟ್ ಮಾಡೋಣ. ನೋಡಿ, ಇದು ಸ್ವಲ್ಪ ಕುದಿಬೇಕಾದ್ರೇ ನಾನು ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಖಾರ ಪುಡಿನ ಹಾಕ್ತೀನಿ. ಉಪ್ಪು ಖಾರ ಚಿಕನಿಗೆ ಚೆನ್ನಾಗಿ ಹಿಡಿಬೇಕು ಅಂತಂದರೆ ನಾವು ಎಣ್ಣೆಲಿ ಹಾಕಿದ ತಕ್ಷಣವೇ ಉಪ್ಪು ಮತ್ತು ಖಾರ ಪುಡಿ, ಅರಿಶಿನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಹಾಗಾಗಿ ನಾನೀಗ ಖಾರ ಪುಡಿನ ಹಾಕಿದ್ದೀನಿ. ಓಕೆ, ನೋಡಿ, ಮಸಾಲೆ ರೆಡಿಯಾಗಿದೆ. ಈಗ ಇದನ್ನು ಚಿಕನಿಗೆ ಹಾಕ್ತಾಯಿದ್ದೀನಿ. ಓಕೆ, ನೋಡಿ, ಗ್ರೇವಿ ರೆಡಿ ಆಗ್ತಾ ಇದೆ. ಇದನ್ನು 1 ವಿಜಿಲ್ ಹಾಕಿ ಕೂಗಿಸ್ಕೊತೀನಿ. ಸರಿ ಫ್ರೆಂಡ್, ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಈ ರೀತಿ ಗ್ರೇವಿ ರೆಡಿಯಾಗಿದೆ. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ? ಇದು ಚಪಾತಿ ಜೊತೆ, ಅನ್ನದ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.